ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಂಚಿಕೆಗಳಾಗಿ ನಾವು ಕರ್ತನ ವಾಕ್ಯದ ಅಡಿಸ್ಥಾನದಲ್ಲಿರುವಂಥ ಅನೇಕ ಉಪದೇಶಗಳನ್ನು ನಾವು ಕಲೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸ್ವಸ್ಥ ಬೋಧನೆ ಇವತ್ತು ತಪ್ಪಿ ಹೋಗುವಂಥ ವಿಷಯಗಳು ಬಹಳಷ್ಟು ಜನರಿಗೆ ಬೋಧನೆಯಲ್ಲಿ ತಪ್ಪಿಸುವಂಥದ್ದು, ಬೋಧನೆಯಲ್ಲಿ ಎಡವುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಜನರಿಗೆ ಅಥವಾ ವೀಕ್ಷಕರೆಲ್ಲರಿಗೂ ಸತ್ಯವೇದದ ಸತ್ಯವಾದಂಥ ಬೋಧನೆ ಕೊಡುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನು ನೋಡುವಂಥ ಅನೇಕರು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನೆನೆಸ್ಕೊಳ್ತೇವೆ. ಇವತ್ತು ಕೂಡ ಈ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿ ಜೆ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಪ್ರೀತಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನು ಕಲ್ತ್ಕೊಂಡು ಬಂದೆವು. ಇವತ್ತು ಈ ಸ್ವಸ್ಥ ಬೋಧನೆಯಲ್ಲಿ ಮುಖ್ಯವಾದಂಥ ವಿಷಯ ನಾವು ಕಲೀಲಿಕ್ಕಿದ್ದೇವೆ, ದೇವರು. ಈ ವಿಷಯದಲ್ಲಿ ಪಾಸ್ಟರ್ ನಾವು ಪ್ರಶ್ನೆಗಳನ್ನು ಕೇಳೋಣ. ಪಾಸ್ಟ್ರೆ, ಅನೇಕ ಸಂಚಿಕೆಗಳಾಗಿ ನಾವು ಕಲಿತಾ ಇದ್ದೇವೆ. ನೀವು ಬಹಳ ಸುಂದರವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ದೀರಾ, ವೀಕ್ಷಕರಿಗೆಲ್ಲರಿಗೂ ಅರ್ಥವಾಗುವ ಹಾಗೆ. ಇವತ್ತಿನ ಮುಖ್ಯವಾದಂಥ ಟಾಪಿಕ್ ಅಂತ ಹೇಳಿದ್ರೆ ದೇವರು. ಸತ್ಯವೇದದಲ್ಲಿ ದೇವರ ಬಗ್ಗೆ ಹೇಗೆ ವಿಶ್ಲೇಷಿಸಿದೆ, ದೇವರ ಬಗ್ಗೆ ಹೇಗೆ ಪ್ರಕಟಿಸಲ್ಪಟ್ಟಿದೆ ಮತ್ತು ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಮಗೆ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತವಾಗಿ. ಯಾಕಂತ ಹೇಳಿದರೆ ನಾವು ಸ್ವಸ್ಥ ಬೋಧನೆ ಎಂಬಂಥ ಈ ಒಂದು ಸತ್ಯವೇದ ಅಧ್ಯಯನ ಅಂತಲೇ ನಾವು ಹೇಳ್ಬೋದು. ಯಾಕಂತೇಳಿದರೆ ಸ್ವಸ್ಥ ಬೋಧನೆಯಲ್ಲಿ ಎಲ್ಲ ವಿಷಯಗಳನ್ನು ಸರಿಯಾಗಿ ಕಲಿಯುವಂಥದ್ದು. ಈಗ ಅನೇಕ ತಪ್ಪಾದ ಪರಿಕಲ್ಪನೆಗಳು, ತಪ್ಪಾದ ವಿಚಾರಗಳು ದೇವರ ಬಗ್ಗೆ ಮತ್ತು ದೇವರ ಸಭೆಯ ಬಗ್ಗೆ, ಕ್ರಿಸ್ತನ ಮಾರ್ಗದ ಬಗ್ಗೆ ಅಥವಾ ರಕ್ಷಣೆ ಬಗ್ಗೆ ವಿವಿಧ ವಿಷಯಗಳಲ್ಲಿ ತಪ್ಪಾದಂಥ ಟೀಚಿಂಗ್ಗಳು ಅಥವಾ ಕಲಿಸುವಿಕೆಗಳು ವಿವಿಧ ರೀತಿಯಲ್ಲಿ ತಪ್ಪಾಗಿ ಕಲಿತಿರುವಂಥವುಗಳೆಲ್ಲ ಇರುವಾಗ ಎಲ್ಲ ವಿಷಯವನ್ನು ಒಂದು ಅಚ್ಚುಕಟ್ಟಾಗಿ ಪ್ರತಿಯೊಂದು ವಿಷಯವನ್ನು ಕಲಿಯುವಂಥದ್ದು ಒಳ್ಳೆಯದು. ಹಾಗೆ ಇವತ್ತು ನಾವು ದೇವರ ವಿಷಯದಲ್ಲಿ ದೇವರ ಬಗ್ಗೆ ಸತ್ಯವೇದ ಏನಂತ ಹೇಳ್ತದೆ ಅಥವಾ ಬೈಬಲ್ ಗ್ರಂಥ ಏನಂತ ಹೇಳ್ತದೆ, ಹೇಗೆ ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ ಮತ್ತು ಸತ್ಯವೇದ ಹೇಗೆ ದೇವರನ್ನ ಪ್ರಕಟಿಸ್ತಾ ಇದೆ, ಎರಡು ಒಂದೇ ಅರ್ಥ. ದೇವರು ಹೇಗೆ ತನ್ನನ್ನು ಪ್ರಕಟಿಸ್ಕೊಂಡಿದ್ದಾನೆ ಅದನ್ನು ನಮಗೆ ಸತ್ಯವೇದದ ಮೂಲಕ ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ ಅಂತ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಸತ್ಯವೇದ ಏನನ್ನು ಪ್ರಕಟಿಸ್ತಾ ಇದೆ, ದೇವರನ್ನು ಪ್ರಕಟಿಸ್ತಾ ಇದೆ. ಅದನ್ನು ನಾವು ನೋಡುವಾಗ ವಿವಿಧ ವಿಷಯಗಳನ್ನು, ದೇವರು ಯಾರು, ಹೇಗಿದ್ದಾನೆ. ಯಾಕಂತೇಳಿದರೆ ಈ ಸಮಕಾಲೀನ ನಮ್ಮ ಪ್ರಪಂಚದಲ್ಲಿ ಅನೇಕ ಧರ್ಮಗಳು, ಪಂಗಡಗಳು, ದೇವರುಗಳು, ಧರ್ಮಗಳು ಅಥವಾ ರೀತಿಗಳು, ಬೋಧನೆಗಳು, ಇನ್ನು ಕ್ರೈಸ್ತ ಮಾರ್ಗದಲ್ಲಿ ಬರುವಾಗಲೂ ಕೂಡ ವಿವಿಧ ರೀತಿಯ ಬೋಧನೆಗಳು, ಉಪದೇಶಗಳೆಲ್ಲ ಇರುವಾಗ ದೇವರು ಹೇಗೆ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ ಈ ವಿಷಯವನ್ನು ಸತ್ಯವೇದದ ಬೆಳಕಿನಲ್ಲಿ ಕಲಿಯುವಂಥದ್ದು ಬಹಳ ಒಳ್ಳೆಯದಾಗಿರುತ್ತದೆ. ನಮಗೆ ಒಂದು ವಾಕ್ಯವನ್ನು ಅಥವಾ ಒಂದು ವಿಷಯವನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. ದೇವರು ಒಬ್ಬನೇ ಎಂಬಂಥ ವಿಷಯ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ದೇವರು ಒಬ್ಬನೇ. ಈ ಕಾಲದಲ್ಲಿ ನಾವು ನೋಡ್ತೇವೆ ಹಲವಾರು ಹೆಸರುಗಳು ಇದ್ದರೂ ಕೂಡ, ಕೆಲವೊಬ್ಬರೆಲ್ಲ ಹೇಳ್ತಾರೆ ಹಲವಾರು ಹೆಸರುಗಳು ಇದ್ದರೂ ಕೂಡ ಒಬ್ಬನೇ ದೇವರು ಅಂತ. ಇನ್ನು ಕೆಲವೊಬ್ಬರು ಹೇಳ್ತಾರೆ ಒಬ್ಬ ದೇವರಿಗೆ ಹಲವಾರು ಹೆಸರುಗಳು ಇದ್ದಾವೆ ಎಂಬುದಾಗಿ. ಆದರೆ ದೇವರ ವಾಕ್ಯ ಬೈಬಲ್ ಗ್ರಂಥ ಏನಂತ ಹೇಳ್ತದೆ, ಅದು ನಮಗೆ ಮುಖ್ಯವಾದಂಥ ವಿಷಯ. ಒಬ್ಬನೇ ದೇವರಿದ್ದಾನೆ. ಆ ದೇವರು ಯಾರು, ಏನು ಮಾಡಿದ್ದಾನೆ ಅದನ್ನು ನಮಗೆ ಒಂದೊಂದಾಗಿ ನೋಡಿಕೊಳ್ತಾ ಹೋಗೋದಾದರೆ ನಮಗೆ ವಿವಿಧ ವಾಕ್ಯಗಳು, ವಿವಿಧ ವಿಷಯಗಳು ಇದ್ದಾವೆ. ಎಲ್ಲ ವಾಕ್ಯಗಳನ್ನು ಓದಲಿಕ್ಕೆ ನಮಗೆ ಸಮಯ ಸಾಲುವುದಿಲ್ಲ. ಆದರೆ ನಾನು ಸಂಕ್ಷಿಪ್ತವಾಗಿ ಕೆಲವು ವಾಕ್ಯಗಳನ್ನು ಮಾತ್ರ ಓದಿಕೊಂಡು ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಪ್ರಕಾರವಾಗಿ ನೋಡ್ತೇವೆ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನಲ್ಲದೆ ಬೇರೆ ದೇವರುಗಳು ನಿಮಗೆ ಇರಬಾರದು. ಇನ್ನು ಮುಂದಿನ ಒಂದು ವಾಕ್ಯ ಯೆಶಾಯ 44:6 ಮತ್ತು 45:4 ಮತ್ತು 21 ಈ ವಾಕ್ಯಗಳನ್ನು ಓದಿಕೊಳ್ಳೋಣ. ಇಸ್ರಾಯೇಲರ ಅರಸನು ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ನಾನೇ ಆದಿ ಅಂತವೂ ನಾನೇ, ನಾನು ಹೊರತು ಯಾವ ದೇವರು ಇಲ್ಲ. ನೋಡಿ, ಈಗ ದೇವರೇ ಹೇಳ್ತಾ ಇದ್ದಾರೆ, ನಾನಲ್ಲದೆ ಬೇರೆ ದೇವರು ನಿಮಗೆ ಇರಬಾರದು. ಯಾಕೆ ಅಂತ ಹೇಳಿದರೆ, ನಾನಲ್ಲದೆ ಬೇರೆ ದೇವರು ಯಾರೂ ಇಲ್ಲ. ಸತ್ಯವೇದ ಬೈಬಲ್ ನಮಗೆ ಪ್ರಕಟಿಸುವಂಥದ್ದು ಒಬ್ಬನೇ ಒಬ್ಬ ದೇವರಿದ್ದಾನೆ, ಆತನಲ್ಲದೆ ಬೇರೊಬ್ಬ ದೇವರು ಇಲ್ಲ ಎಂಬುದಾಗಿ.
ಆತ ಒಬ್ಬನೇ ಇದ್ದಾನೆ, ಆತನಲ್ಲದೆ ಬೇರೊಬ್ಬ ದೇವರು ಇಲ್ಲ. ಅದನ್ನೇ ಅಲ್ಲಿ ನಾವು ನೋಡಿದ್ದೇವೆ, ನಾನೇ ಆದಿ, ನಾನೇ ಅಂತವು, ನಾನು ಹೊರತು ಯಾವ ದೇವರು ಇಲ್ಲ. ಇನ್ನು ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ ಅಂಥವರಿದ್ದರೆ ನನ್ನೆದುರಿಗೆ ಹೇಳಿ ಸ್ಥಾಪಿಸಲಿ. ಈಗ ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ, ನಾನೇ ಆದಿ, ನಾನೇ ಅಂತವು, ನಾನು ಹೊರತು, ಐ ಆಮ್, ನನ್ನ ಹೊರತು, ನಾನು ಹೊರತು ಬೇರೆ ಯಾರೂ ದೇವರು ಇಲ್ಲ. ಇನ್ನು 45ನೇ ಅಧ್ಯಾಯ ಯೆಶಾಯನ ಪ್ರವಾದನೆಗೆ ಬರುವಾಗ ಅಲ್ಲಿ ಕೂಡ ನಮಗೆ ಹಲವಾರು ವಾಕ್ಯಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 14ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದರ ಕೊನೆಯ ಭಾಗದಲ್ಲಿ ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆ, ಇನ್ನು ಯಾವ ದೇವರು ಇಲ್ಲವೇ ಇಲ್ಲ. ಮುಂದಿನ ವಾಕ್ಯ ಕೂಡ, ಇಸ್ರಾಯೇಲರ ದೇವರೇ, ರಕ್ಷಕನೇ, ನಿಶ್ಚಯವಾಗಿಯೂ ನೀನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಿ. ಸಾಕು. ಇಲ್ಲಿ ಮುಂದಿನ ವಿಷಯಗಳು ಅದಕ್ಕೆ ಸಂಬಂಧಪಟ್ಟವುಗಳೇ, ಆದರೆ ಇನ್ನು ಕೂಡ ಬೇರೆ ವಾಕ್ಯಗಳು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇನ್ನು ಯಾವ ದೇವರು ಇಲ್ಲವೇ ಇಲ್ಲ. ದೇವರು ಹೇಳ್ತಾರೆ, ನಾನಲ್ಲದೆ ಬೇರೆ ದೇವರು ಇರಬಾರ್ದು, ನಾನೇ ದೇವರಾಗಿದ್ದೇನೆ, ನನ್ನ ಹೊರತು ಯಾರೂ ಇಲ್ಲ, ನಾನೇ ಆದಿಯೂ ಆಗಿದ್ದೇನೆ, ಅಂತ್ಯವೂ ಆಗಿದ್ದೇನೆ, ನಾನು ಎಂಬಂಥ ಆ ದೇವರು ಹೇಳ್ತಾ ಇದ್ದಾರೆ, ನಾನು ಹೊರತು ಯಾವ ದೇವರು ಇಲ್ಲ. ಸತ್ಯವೇದ ಬಹಳ ಕಡಾಖಂಡಿತವಾಗಿ ಸ್ಪಷ್ಟವಾಗಿ ನಮಗೆ ಕಲಿಸುವಂಥದ್ದು, ಒಬ್ಬನೇ ದೇವರಿದ್ದಾನೆ, ಆತನೇ ಸೃಷ್ಟಿಕರ್ತನ. ಇನ್ನು ಆತನ ಸೃಷ್ಟಿಕರ್ತನು ಎಂಬಂಥ ವಾಕ್ಯಗಳನ್ನು ನಮಗೆ ಬೇರೆ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನಮಗೆ 21ನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಹೇಳಿರಿ, ನಿಮ್ಮ ನ್ಯಾಯಗಳನ್ನು ಅದರ ಕೊನೆಯ ಭಾಗ ಮಾತ್ರ ಓದೋಣ. ನಾನು ಹೊರತು ಇನ್ನು ಯಾವ ದೇವರು ಇಲ್ಲ, ನನ್ನ ವಿನ ಸತ್ಯ ಸ್ವರೂಪನು ರಕ್ಷಕನೂ ಆದ ದೇವರು ಇಲ್ಲವೇ ಇಲ್ಲ. ಆ 21ನೇ ವಾಕ್ಯದ ಕೊನೆಯ ಭಾಗದಲ್ಲಿ ನಾವು ನೋಡಿದ್ದೇವೆ. ಇನ್ನು ಅನೇಕ ವಾಕ್ಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 1 ಕೊರಿಂಥಿ 8:4 ಕೂಡ ನೋಡಿಕೊಳ್ಳೋಣ. ಒಬ್ಬ ದೇವರಿದ್ದಾನೆ, ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು. ನೋಡಿ, ಒಬ್ಬನೇ ಒಬ್ಬ ದೇವರಿದ್ದಾನೆ. ಈಗ ಸತ್ಯವೇದ ನಮಗೆ ಕ್ಲಿಯರ್ ಆಗಿ ಉತ್ತರ ಕೊಡ್ತದೆ, ಎಷ್ಟು ದೇವರಿದ್ದಾರೆ? ಒಬ್ಬನೇ ದೇವರಿದ್ದಾನೆ. ಇದನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ ದೇವರು ತಿಳಿಸ್ತಾ ಇದ್ದಾನೆ, ದೇವರ ವಾಕ್ಯ ದೇವರ ಬಗ್ಗೆ ತಿಳಿಸ್ತಾ ಇದೆ, ದೇವರು ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ. ಎರಡೂ ರೀತಿಯಲ್ಲಿ, ಎರಡು ಕಡೆಯಿಂದ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಒಂದು ಸತ್ಯವೇದದ ಮೂಲಕ ದೇವರು ಒಬ್ಬನೇ ಇದ್ದಾನೆ ಅಂತ ತಿಳಿದುಕೊಳ್ತಾ ಇದ್ದೇವೆ. ಇನ್ನು ಸತ್ಯವೇದ ವಾಕ್ಯಗಳ ಮೂಲಕ ದೇವರು ತಾನೇ ನಮಗೆ ತಿಳಿಸ್ತಾ ಇದ್ದಾನೆ, ನಾನು ಒಬ್ಬನೇ ಇದ್ದೇನೆ, ನನ್ನ ಹೊರತು ಬೇರೆ ಯಾರೂ ಇಲ್ಲ. ಬಹಳಷ್ಟು ಜನರು ಲೋಕದಲ್ಲಿ ದೇವರುಗಳಾಗಿ ಇಲ್ಲ, ಲೋಕದಲ್ಲಿ ನೋಡುವಂಥದ್ದೆಲ್ಲ ದೇವರಲ್ಲ, ಆದರೆ ಒಬ್ಬನೇ ದೇವರಿದ್ದಾನೆ. ಇನ್ನು ಮುಂದೆ ಒಂದು ವಾಕ್ಯ ಕೂಡ ನಾವು ಓದ್ಬೋದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 29 ಓದಿಕೊಳ್ಳೋಣ. ಹೌದು, ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ. ನೋಡಿ, ದೇವರು ಒಬ್ಬನೇ. ಅಲ್ಲಿ ಹಿಂದೆ ನೋಡ್ತೇವೆ, ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೋ, ಇನ್ನು ಆ ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ. ಎಲ್ಲರಿಗೆ, ಪ್ರತಿಯೊಬ್ಬೊಬ್ಬರಿಗೆ ಆತ ದೇವರಾಗಿದ್ದಾನೆ, ಒಬ್ಬನೇ ದೇವರಿದ್ದಾನೆ. ಇನ್ನು ಇನ್ನೊಂದು ವಾಕ್ಯ ಓದುವಾಗ ನಮಗೆ 1 ತಿಮೋಥೆ 2ನೇ ಅಧ್ಯಾಯ 5ನೇ ವಾಕ್ಯ, ಅದು ಕೂಡ ಬಹಳ ಪ್ರಸಿದ್ಧವಾದಂಥ ವಾಕ್ಯ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನೋಡಿ, ಅಲ್ಲಿ ದೇವರು ಒಬ್ಬನೇ. ಇನ್ನು ಕೊನೆಯದಾಗಿ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಯಾಕೋಬ 2:19. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು, ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ಇಲ್ಲಿ ನೋಡಿ, ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಅದು ನಂಬ್ತವೆ. ದೆವ್ವಗಳಿಗೆ ಕೂಡ ಗೊತ್ತುಂಟು, ಮನುಷ್ಯನಿಗೆ ಭಾಳಷ್ಟು ಕಡೆ ಗೊತ್ತಿಲ್ಲ, ಆದರೆ ಸೈತಾನಿಗೆ ಚೆನ್ನಾಗಿ ಗೊತ್ತುಂಟು ದೇವರು ಒಬ್ಬನೇ ಇದ್ದಾನೆ ಅಂತ. ದೇವರು ಹಾಕಿ ಹೇಳ್ತದೆ, ದೇವರು ಒಬ್ಬನೇ ಎಂದು ನೀನು ನಂಬುವನು ಹಾಗೆ ನಂಬುವುದು ಒಳ್ಳೆಯದು. ಯಾಕಂತ ಹೇಳಿದರೆ ಅದು ನಿಜವಾದಂಥ ಮಾತು. ಈಗ ನೋಡಿ, ಇಡೀ ಸತ್ಯವೇದದ ಪ್ರಾರಂಭದಿಂದ ಕೊನೆಯವರೆಗೆ ನಮಗೆ ಇನ್ನೂ ಅನೇಕ ವಾಕ್ಯಗಳಿದ್ದಾವೆ. ಎಲ್ಲ ವಾಕ್ಯಗಳನ್ನು ತೆಗಿಲಿಕ್ಕೆ ಓದಲಿಕ್ಕೆ ನಮಗೆ ಸಮಯದ ಕೊರತೆ ಇರೋದರಿಂದ ಹೋಗ್ತಾ ಇಲ್ಲ. ಆದರೆ ಕೆಲವೊಂದು ವಿಷಯ ನಾವು ಮನದಟ್ಟು ಮಾಡಿಕೊಳ್ಳಲಿಕ್ಕಾಗಿ ಇಷ್ಟು ವಾಕ್ಯಗಳನ್ನು ಓದಿದ್ದೇವೆ. ದೇವರು ಒಬ್ಬನೇ ಆಗಿದ್ದಾನೆ, ಅವನು ಸೃಷ್ಟಿಕರ್ತನಾಗಿದ್ದಾನೆ, ಅವನ ಇನ್ನು ಗುಣಲಕ್ಷಣಗಳು ಬೇರೆ ವಾಕ್ಯಗಳಲ್ಲಿ ನಾವು ಓದಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈಗ ಬೇಸಿಕ್ಕಾಗಿ ಸತ್ಯವೇದ ವಿದ್ಯಾರ್ಥಿಯಾಗಿರುವಂಥ ವ್ಯಕ್ತಿ ಅಥವಾ ಬೈಬಲ್ ವಿದ್ಯಾರ್ಥಿಯಾಗಿರುವಂಥ ವ್ಯಕ್ತಿಗೆ ಗೊತ್ತಿರತಕ್ಕಂಥ ವಿಷಯ ಏನು ಅಂತ ಹೇಳಿದರೆ, ದೇವರು ಒಬ್ಬನೇ, ಆತನೇ ಸಮಸ್ತ ಪ್ರಪಂಚದ ಒಡೆಯನಾಗಿದ್ದಾನೆ, ಆತನೇ ಎಲ್ಲಕ್ಕೂ ಸೃಷ್ಟಿಕರ್ತನಾಗಿದ್ದಾನೆ. ಈಗ ಮುಂದಿನ ಪಾಯಿಂಟಿಗೆ ನಾವು ಬರುವಾಗ, ಈಗ ಬನ್ನಿ, ದೇವರ ಬಗ್ಗೆ ಈ ದೇವರ ಬಗ್ಗೆ, ಈ ಒಬ್ಬನೇ ದೇವರು ಏನು ಮಾಡಿದ್ದಾನೆ, ಈ ಒಬ್ಬನೇ ದೇವರ ಕಾರ್ಯಗಳೇನಾಗಿದ್ದಾವೆ, ವಿವಿಧ ಸ್ವಭಾವಗಳೇನಾಗಿದ್ದಾವೆ, ದೇವರ ಗುಣಲಕ್ಷಣಗಳು ಏನಾಗಿರ್ತವೆ,
ಅದನ್ನು ಇನ್ನೂ ಕೂಡ ಕೆಲವು ಅಂಶಗಳನ್ನು ಮುಂದೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಬನ್ನಿ ನಮಗೆ ನೋಡೋಣ, ದೇವರು ಸೃಷ್ಟಿಕರ್ತನು ಎಂಬುದಾಗಿ. ಒಬ್ಬನೇ ದೇವರು ಇಡೀ ಪ್ರಪಂಚವನ್ನು ಉಂಟು ಮಾಡಿದ್ದಾನೆ. ಅಥವಾ ಪ್ರಪಂಚ ಅಂತ ಹೇಳುವಾಗ ನಮ್ಮ ಭೂಮಿ ಮಾತ್ರ ಅಲ್ಲ, ಇಡೀ ಭೂಮಂಡಲ, ಭೂಮಂಡಲ ಅಂತಲ್ಲ, ಇಡೀ ಪ್ರಪಂಚ ಅಂದರೆ ಇಡೀ ವಿಶ್ವವನ್ನೇ, ಅಥವಾ ಏನಂತ ಹೇಳ್ತೇವೆ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಏನೇನುಂಟು ಇದರಲ್ಲಿ, ಈ ಭೂಮಿಯಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅಥವಾ ಈ ಬ್ರಹ್ಮಾಂಡದಲ್ಲಿ ಭೂಮಿ ಒಂದು ಗ್ರಹ ಅಷ್ಟೆ. ಇನ್ನು ಈ ಭೂಮಿ ಎಂಬ ಗ್ರಹ ಸೂರ್ಯನ ಸುತ್ತಲೂ ಸುತ್ತಾ ಉಂಟು. ಸೂರ್ಯನ ಸುತ್ತಲೂ ಇನ್ನು ಹಲವಾರು ಗ್ರಹಗಳು ಸುತ್ತಾ ಇದ್ದಾವೆ. ನವಗ್ರಹಗಳು ಅಂತ ಹೇಳ್ತಾರೆ, ಅಥವಾ 9 ಗ್ರಹಗಳು. ಅದರಲ್ಲಿ ಈಗ ಬಂದು ಒಂದು ಗ್ರಹ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಬೇರೊಂದು ಗ್ರಹ ಉಂಟು ಅಂತ ಸಂಶೋಧನೆ ಮಾಡಿದ್ದಾರೆ. ಏನಿದ್ರೂ ಕೂಡ ಹಲವಾರು ಗ್ರಹಗಳು 8, 9, ಕೆಲವೊಮ್ಮೆ 10 ಇರ್ಬೋದು. ಯಾಕಂತ ಹೇಳಿದ್ರೆ 9 ಎಂಬಂಥದ್ದು ಒಂದು 50-100 ವರ್ಷಗಳಿಂದ ಫಿಕ್ಸ್ ಆಗಿತ್ತು. ಈಗಿನ ಲೇಟೆಸ್ಟ್ ಆದಂಥ ಸಂಶೋಧನೆಗಳಲ್ಲಿ ಅದರಲ್ಲಿ ಲಾಸ್ಟ್ ಒಂದು ಗ್ರಹ ಅಲ್ಲ ಅಂತ ಹೇಳ್ತಾರೆ. ಆಗ ಇನ್ನೂ ಕೆಲವು ವಿಜ್ಞಾನಿಗಳು ಇಲ್ಲ ಬೇರೊಂದು ಗ್ರಹ ಉಂಟು ಅಂತ ಹೇಳ್ತಾರೆ. ಇನ್ನು ಇವುಗಳ ಸುತ್ತಲೂ ಉಪಗ್ರಹಗಳು ಇದ್ದಾವೆ. ನಂತರ ಈ ಸೂರ್ಯನ ಸುತ್ತಲೂ ಇವೆಲ್ಲ ಸುತ್ತಾ ಇದ್ದಾವೆ. ಉಪಗ್ರಹಗಳು ಗ್ರಹಗಳ ಸುತ್ತಾ ಇದ್ದಾವೆ. ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತಾ ಇದ್ದಾವೆ. ಇನ್ನು ಈ ಸೂರ್ಯ ಇರುವಂಥ ಒಂದು ಗ್ಯಾಲಕ್ಸಿ ಅಥವಾ ಆಕಾಶ ಗಂಗೆ ಅಂತ ಹೇಳ್ತಾರೆ. ಈ ಒಂದು ಗ್ಯಾಲಕ್ಸಿಯಲ್ಲಿ ಕೋಟ್ಯಂತರ ನಕ್ಷತ್ರಗಳಿದ್ದಾವೆ. ಸೂರ್ಯ ಕೂಡ ಒಂದು ನಕ್ಷತ್ರ ಅಂತೆ. ಇನ್ನು ಇಂಥ ಕೋಟ್ಯಂತರ ಗ್ಯಾಲಕ್ಸಿಗಳು ಇದ್ದಾವೆ. ಎಲ್ಲೆಲ್ಲಿ ಎಷ್ಟು ಕೋಟಿಗಟ್ಟಲೆ ನಕ್ಷತ್ರಗಳು ಇದ್ದಾವೆ ಲೆಕ್ಕವೇ ಇಲ್ಲ. ಸೂರ್ಯ ಕೂಡ ಒಂದು ನಕ್ಷತ್ರ. ಇನ್ನು ಆ ನಕ್ಷತ್ರಗಳ ಸುತ್ತಲೂ ಎಷ್ಟು ಗ್ರಹಗಳು ಸುತ್ತಾ ಇದ್ದಾವೆ ಗೊತ್ತಿಲ್ಲ. ಆ ಗ್ರಹಗಳ ಸುತ್ತಲೂ ಎಷ್ಟು ಉಪಗ್ರಹಗಳು ಸುತ್ತಾ ಇದ್ದಾವೆ ಗೊತ್ತಿಲ್ಲ. ಹಾಗೆ ಅಸಂಖ್ಯವಾದಂಥ ಕೋಟ್ಯಾನುಕೋಟಿ ಗ್ರಹ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು ದೇವರು. ಎರಡನೇದಾಗಿ ಈ ಭೂಮಿಯಲ್ಲಿ ಇರುವಂಥ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ದೇವರು ನಮ್ಮ ದೇವರಾಗಿದ್ದಾನೆ, ಅಥವಾ ಒಡೆಯನಾಗಿರುವಂಥ ಸೃಷ್ಟಿಕರ್ತನಾಗಿರುವ ದೇವರಾಗಿದ್ದಾನೆ. ಬೈಬಲ್ ಏನು ತಿಳಿಸ್ತದೆ ಅಂತ ಹೇಳಿದರೆ ದೇವರು ಒಬ್ಬನೇ ಇದ್ದಾನೆ, ಆತನೇ ಸಮಸ್ತ ಪ್ರಪಂಚದ ಸೃಷ್ಟಿಕರ್ತನು ಎಂಬುದಾಗಿ ಹಲವಾರು ವಾಕ್ಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ನೆಹಮ್ಯ 9:6 ಓದಿಕೊಳ್ಳೋಣ. ನೀನೊಬ್ಬನೇ ದೇವರು, ನೀನು ಉನ್ನತೋನ್ನತವಾದ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದನ್ನು, ಸಮುದ್ರಗಳನ್ನು, ಎಲ್ಲ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳ ಜೀವಧಾರನಾಗಿರುತ್ತಿ. ಆಕಾಶ ಸೈನ್ಯದವರು ನಿನಗೆ ಅಡ್ಡ ಬೀಳುತ್ತಾರೆ. ಸಾಕು ನೋಡಿ, ಎಷ್ಟು ಸ್ಪಷ್ಟವಾಗಿ ನೀನೊಬ್ಬನೇ ದೇವರು, ಇನ್ನೊಬ್ಬರಿಲ್ಲ. ಆತನೊಬ್ಬನೇ ದೇವರು. ನೀನು ಉನ್ನತೋನ್ನತವಾದ ಆಕಾಶವನ್ನು, ಅದರ ಸೈನ್ಯವನ್ನು, ಅಂದರೆ ಈ ಗ್ಯಾಲಕ್ಸಿ ಅಥವಾ ಈ ಆಕಾಶಕ್ಕೆ ಎಷ್ಟು ದೂರ ಇದೆ, ಎಷ್ಟು ಇದರ ವಿಸ್ತೀರ್ಣ ಇದೆ ಅಂತ ಯಾವ ಮನುಷ್ಯನಿಗೆ ಊಹಿಸ್ಕೊಳ್ಳಿಕ್ಕೆ ಆಗಲ್ಲ. ಇಲ್ಲಿಂದ ನಮ್ಮ ಭೂಮಿಯಿಂದ ಸೂರ್ಯನಿಗೆ ಬೆಳಕು ಹೋಗಬೇಕು ಅಂತೇಳಿದರೆ ಹೆಚ್ಚು ಕಡಿಮೆ 8 ನಿಮಿಷಗಳ ಪ್ರಯಾಣ ಮಾಡಬೇಕು. ಬೆಳಕು 1 ಸೆಕೆಂಡಲ್ಲಿ 3 ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣ ಮಾಡ್ತದೆ ಅಂತ. 2 ಸೆಕೆಂಡಿಗೆ 6 ಲಕ್ಷ, 3 ಸೆಕೆಂಡಿಗೆ 9 ಲಕ್ಷ, 4 ಸೆಕೆಂಡಿಗೆ 12 ಲಕ್ಷ ಕಿಲೋಮೀಟರ್ ದೂರ ಹೋಗ್ತದೆ. ಹಾಗೆ ಸೂರ್ಯನಿಗೆ ನಮ್ಮ ಭೂಮಿಯ ಅಥವಾ ಸೂರ್ಯನ ಬೆಳಕು ಭೂಮಿಗೆ ಬರಬೇಕು ಅಂತ ಹೇಳಿದರೆ ಸ್ಟಾರ್ಟ್ ಮಾಡಿದರೆ 8 ನಿಮಿಷ ಬೇಕು ಇಲ್ಲಿ ಬೆಳಕು ತಲುಪಬೇಕಾದ್ರೆ. 15 ಕೋಟಿಗಿಂತಲೂ ಹೆಚ್ಚು ಕಿಲೋಮೀಟರ್ ದೂರ ಇದೆ. ಹಾಗಿರುವಾಗ ಈ ಸೂರ್ಯನೇ ನಮ್ಮ ಹತ್ತಿರದ ನಕ್ಷತ್ರ. ಇನ್ನು ಈ ಸೂರ್ಯ ಬಿಟ್ಟರೆ ಇನ್ನೂ ನಮಗಿರುವ ಹತ್ತಿರದ ನಕ್ಷತ್ರಕ್ಕೆ ಹೋಗಬೇಕು ಅಂತ ಹೇಳಿದರೆ ಹೆಚ್ಚು ಕಡಿಮೆ 4 ವರ್ಷ ಅಥವಾ 4 ಜ್ಯೋತಿರ್ವರ್ಷಗಳಷ್ಟು ದೂರ ಉಂಟು. ಅಂದರೆ 1 ವರ್ಷ ಬೆಳಕು ನಿರಂತರ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹಾಗೆ ಪ್ರಯಾಣ ಮಾಡಿದರೆ ಎಷ್ಟು ದೂರ ಹೋಗ್ತದೆ ಅಂತ 4 ವರ್ಷಗಳ ಬೆಳಕಿನ ಪ್ರಯಾಣದ ದೂರ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದು ಇನ್ನೂ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಜಾಸ್ತಿ ಆದರೂ ನಮಗೆ ಏನು ಮಾಡಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಊಹೆಗೆ ನಿಲ್ಕಲ್ಲ. ಹೀಗೆ ಇನ್ನು ಇಂಥ ಕೋಟ್ಯಾನುಕೋಟಿ ನಕ್ಷತ್ರಗಳಿದ್ದಾವೆ. ನಮ್ಮ ಈ ಸೂರ್ಯ ಇರುವಂಥ ಈ ಸೌರವ್ಯೂಹ ಇರುವಂಥ ಈ ಒಂದು ಗ್ಯಾಲಕ್ಸಿಯನ್ನು ಮಿಲ್ಕಿ ವೇ, ಕ್ಷೀರಪಥ ಆಕಾಶಗಂಗೆ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಇಂಥ 10,000 ಕೋಟಿಗಿಂತ ಜಾಸ್ತಿ ಗ್ಯಾಲಕ್ಸಿಗಳೇ ಇದ್ದಾವಂತೆ. ಒಂದೊಂದು ಗ್ಯಾಲಕ್ಸಿಗಳಲ್ಲಿ ಸಾವಿರಾರು ಕೋಟಿ ನಕ್ಷತ್ರಗಳಿದ್ದಾವಂತೆ. ಅಂದರೆ ಇಷ್ಟೆಲ್ಲ ಇರುವಂಥ ಈ ಪ್ರಪಂಚವನ್ನು, ಅದನ್ನೇ ಇಲ್ಲಿ ವಾಕ್ಯ ಹೇಳ್ತಾ ಇದೆ,
ನೀನೊಬ್ಬನೇ ದೇವರು, ನೀನು ಉನ್ನತೋನ್ನತವಾದ ಆಕಾಶವನ್ನು, ಅಲ್ಲಿ ಬರೇ ಉನ್ನತ ಅಂತಲ್ಲ, ಉನ್ನತೋನ್ನತವಾದಂಥ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದೆಲ್ಲವನ್ನು, ಸಮುದ್ರವನ್ನು, ಎಲ್ಲ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳ ಜೀವಾಧಾರವಾಗಿರುತ್ತಿ. ಆಕಾಶ ಸೈನ್ಯದವರು ನಿನಗೆ ಅಡ್ಡ ಬೀಳ್ತಾರೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸುವಂಥದ್ದು ಏನು ಅಂತ ಹೇಳಿದರೆ, ಒಬ್ಬನೇ ದೇವರಿದ್ದಾನೆ, ಆತನೇ ಸಮಸ್ತವನ್ನು ಉಂಟು ಮಾಡಿದ್ದಾನೆ. ಉಂಟು ಮಾಡಿರುವಂಥವುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ನಮಗೆ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೋಹಾನ ಸುವಾರ್ತೆ ಅದರ 1ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ನೋಡ್ತೇವೆ, ಉಂಟಾಗಿರುವಂಥವುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ. ಇನ್ನು ನಮಗೆ ಆದಿಕಾಂಡ ಅದರ 1ನೇ ಅಧ್ಯಾಯದಲ್ಲಿ ಸಣ್ಣ ಒಂದು ವಿವರಣೆ ಕೂಡ ಸೃಷ್ಟಿಯ ಬಗ್ಗೆ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಡಿ, ಮೊದಲು ನಮಗೆ ಯೋಹಾನನ ಸುವಾರ್ತೆಯಲ್ಲಿ ನೋಡೋಣ, 3ನೇ ವಾಕ್ಯ. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನ ಮೂಲಕವೇ ಸಮಸ್ತ ಉಂಟಾಯಿತು, ಆತನಿಲ್ಲದೆ ಏನೂ ಉಂಟಾಗಲಿಲ್ಲ. ಅದು ಹೇಗೆ ಅಂತ ನೋಡ್ತೇವೆ, ದೃಶ್ಯಗಳು ಅದೃಶ್ಯಗಳು ಕೂಡ ಆತನ ಮೂಲಕ ಉಂಟಾದವು. ಯಾಕಂತೇಳಿದರೆ ದೃಶ್ಯಗಳು ಮಾತ್ರವಲ್ಲ ಸೃಷ್ಟಿ, ನಮಗೆ ಕಣ್ಣಿಗೆ ಕಾಣುವಂಥವುಗಳು ಮಾತ್ರ ಸೃಷ್ಟಿ ಅಂತ ನೆನೆಸಬಾರದು. ಕಣ್ಣಿಗೆ ಕಾಣದಂಥವುಗಳು ಕೂಡ ಸೃಷ್ಟಿಗಳೇ ಆಗಿದ್ದಾವೆ. ಈಗ ಗಾಳಿಯನ್ನು ನಮ್ಮ ಕಣ್ಣಿಗೆ ನೋಡಲಿಕ್ಕೆ ಆಗಲ್ಲ, ಸ್ವಲ್ಪ ಗಾಳಿಗೆ ಬಣ್ಣ ಬಿಟ್ಟರೆ ಆ ಬಣ್ಣ ಅಷ್ಟೇ ನಮಗೆ ಕಾಣಿಸ್ತದೆ. ಕೆಂಪು ಬಣ್ಣ, ಬಿಳಿ ಬಣ್ಣ, ನೀಲಿ ಬಣ್ಣ, ಯಾವುದಾದ್ರು ಬಣ್ಣ ಬಿಟ್ಟರೆ ಆ ಬಣ್ಣ ಸ್ವಲ್ಪ ಹೊತ್ತು ಇರ್ತದೆ, ಆನಂತರ ಅದು ಕೂಡ ಕರಗಿ ಲಯವಾಗಿ ಗಾಳಿಯೊಂದಿಗೆ ಸೇರ್ಕೊಂಡು ಬಿಡ್ತದೆ. ಆದರೆ ಗಾಳಿ ಉಂಟು. ಇನ್ನು ಇದರಲ್ಲಿ ಏಕಕೋಶ ಜೀವಿಗಳು, ಕಣ್ಣಿಗೆ ಕಾಣಿಸದಂಥ ಕೋಟ್ಯಾನುಕೋಟಿ ಜೀವಿಗಳಿದ್ದಾವೆ. ಅಷ್ಟೇ ಅಲ್ಲದೆ ಆತ್ಮದ ರೂಪದ ಶರೀರವುಳ್ಳಂಥ ಅನೇಕ ಕೋಟ್ಯಾನುಕೋಟಿ ಸೃಷ್ಟಿಗಳಿದ್ದಾವೆ. ಇನ್ನು ನಾವು ನಮ್ಮ ಕಣ್ಣಿನ ಒಂದು ಪರಿಧಿ ಅಥವಾ ಕಣ್ಣಿನ ಒಂದು ಲಿಮಿಟಿನಿಂದ, ಮಿತಿಯಿಂದ, ಕಣ್ಣಿನ ದೃಷ್ಟಿಗೆ ಇರುವಂಥ ಮಿತಿಯಿಂದ ಆಚೆ ಹೋದ ಮೇಲೆ ಇರುವಂಥದ್ದು ಯಾವುದು ನಮಗೆ ಕಾಣಲ್ಲ. ನಮಗೆ ಕಾಣುವಂಥ ಒಂದು ಕಣ್ಣಿಗೆ ಕಾಣುವಂಥ ಪರಿಮಿತಿ ತುಂಬ ಕಡಿಮೆ, ಅದರ ಆಚೆಗೆ ಏನೂ ಕಾಣಲ್ಲ. ಆಚೆ ಹೋದರೆ ಕಾಣಬಹುದು, ಆದರೆ ಇಲ್ಲಿದ್ಕೊಂಡು ಕಾಣಲ್ಲ. ಆದರೆ ಇಲ್ಲಿದ್ದರೂ ಕೂಡ ನಮ್ಮ ಹತ್ತಿರ ಇರುವಂಥ ಅನೇಕ ಸೃಷ್ಟಿಗಳು ನಮ್ಮ ಕಣ್ಣಿಗೆ ಕಾಣಲ್ಲ. ಅದಕ್ಕೆ ದೃಶ್ಯಗಳು ಅದೃಶ್ಯಗಳು ಪ್ರತಿಯೊಂದು ಆತನ ಮೂಲಕ ಏನಾಗಿದ್ದಾವೆ, ಸೃಷ್ಟಿಯಾಗಿದ್ದಾವೆ. ಆತ ಸೃಷ್ಟಿಕರ್ತನಾಗಿದ್ದಾನೆ. ಇನ್ನು ನಮಗೆ ಮತ್ತೊಂದು ವಾಕ್ಯವನ್ನು ನಾವು ನೋಡುವಾಗ, ನಮಗೆ ಆದಿಕಾಂಡಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದರ 1ರಿಂದ ಪೂರ್ತಿ ಆ ಅಧ್ಯಾಯವನ್ನು ನಾವು ನೋಡುವಾಗ ಹೆಚ್ಚು ಕಡಿಮೆ 28ನೇ ವಾಕ್ಯದವರೆಗೆ ನಾವು ನೋಡ್ತೇವೆ, ಸೃಷ್ಟಿಗಳ ಬಗ್ಗೆನೇ ನೋಡ್ತೇವೆ. ಅಂದರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇಂಗ್ಲೀಷ್ ಆಕಾಶದ ಸೃಷ್ಟಿಯಿಂದ ಹಿಡಿದು ಹೇಳಲ್ಪಡ್ತದೆ. ಆಕಾಶದ ಸೃಷ್ಟಿಯಿಂದ ಹಿಡಿದು ಭೂಮಿಯ ಸೃಷ್ಟಿಯಿಂದ ಹಿಡಿದು ಕೊನೆಗೆ ಬಂದು ಮನುಷ್ಯನ ಸೃಷ್ಟಿಯವರೆಗೆ ಇರುವಂಥ ವಾಕ್ಯಗಳು ಹೆಚ್ಚು ಕಡಿಮೆ 1ನೇ ವಾಕ್ಯದಿಂದ 28ನೇ ವಾಕ್ಯದವರೆಗಿದೆ. ಇನ್ನು 29, 30, 31ನೇ ವಾಕ್ಯ ಬರುವಾಗ ಅದು 7ನೇ ದಿನ, ವಿಶ್ರಾಂತಿ ದಿನದ ಬಗ್ಗೆ. ಹಾಗೆ ಒಟ್ಟು ಸೇರಿಸಿ ಹೇಳ್ಬೋದು ಅಂತ ಹೇಳಿದರೆ ಇಡೀ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ಸೃಷ್ಟಿಯ ಬಗ್ಗೆ ಹೇಳಿದುಂಟು. ಅದರಲ್ಲಿ ವಿಶೇಷವಾಗಿ ಇಂಗ್ಲೀಷಲ್ಲಿ ನಾವು ಓದುವಾಗ ಈ ರೀತಿ ಓದ್ತೇವೆ, ಇನ್ ದಿ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವನ್ಸ್ ಆ್ಯಂಡ್ ಅರ್ತ್ ಅಂತ. ಆಕಾಶಗಳನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಈಗ ವಿಜ್ಞಾನಿಗಳೇ ಹೇಳ್ತಾರೆ, ಈ ಕಣ್ಣಿಗೆ ಕಾಣುವಂಥ ಆಕಾಶ ಅತ್ಯಂತ ಕೆಳಮಟ್ಟದ ಆಕಾಶ, ಇದರ ಮೇಲೆ ಆಕಾಶಕ್ಕೆ ಕೊನೆಯೇ ಇಲ್ಲ. ಅದೇ ಉನ್ನತೋನ್ನತವಾದ ಆಕಾಶವನ್ನು, ಇಲ್ಲೊಂದು ಆಕಾಶ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಅದ್ರ ಮುಂದೆ ಮತ್ತೊಂದು ಆಕಾಶ ಇದೆ. ಈಗ ಈ ಗಾಳಿ ಇರುವಂಥ ಈ ಒಂದು ಅಟ್ಮಾಸ್ಫಿಯರ್, ಇದರ ಆಚೆಗೆ ಗಾಳಿ ಕಡಿಮೆ ಇರುವಂಥ ಒಂದು ಆಕಾಶ ಇದೆ, ಅದರ ಆಚೆಗೆ ಗಾಳಿ ಇಲ್ಲದಂಥ ಒಂದು ಆಕಾಶ ಇದೆ, ಅದರ ಆಚೆಗೆ ಹೋದರೆ ಶೂನ್ಯ ಗುರುತ್ವಾಕರ್ಷಣೆಯ ಆಕಾಶ ಹಾಗೆಯೇ ಹೋಗ್ತಾನೇ ಇದೆ. ಹಾಗೆ ಇಲ್ಲಿ ನೋಡ್ತೇವೆ, ಇನ್ ದ ಬಿಗಿನಿಂಗ್ ಅಥವಾ ಆ ದೇವರು ಆದಿಯಲ್ಲಿ ದೇವರು ಆಕಾಶಗಳನ್ನು ಹೇಳುವಂಥದ್ದು ಒಳ್ಳೆಯದು ಕೂಡ. ಇನ್ನು ಅದಕ್ಕೆ ಬೈಬಲ್ ಪ್ರಕಾರ ಇನ್ನೊಂದು ವ್ಯಾಖ್ಯಾನ ಕೂಡ ಇದೆ, 3 ಆಕಾಶಗಳು ಅಂತ ಬೈಬಲ್ ಪ್ರಕಾರ, ಅಥವಾ 3 ಹೆವನ್ಸ್ ಅಂತ ಹೇಳಿದರೆ, ಒಂದು ಉನ್ನತೋನ್ನತವಾದ ಆಕಾಶ ಯಾವುದು ಅಂತ ಹೇಳಿದರೆ ಸ್ವರ್ಗ, ದೇವರ ನಿವಾಸ ಸ್ಥಳವಾಗಿರುವಂಥ ಸ್ವರ್ಗ. 2ನೇ ಆಕಾಶ ಅದು ಅನೇಕ ಬಿದ್ದು ಹೋದಂಥ ದೇವದೂತರುಗಳ ನಿವಾಸವಾಗಿರುವಂಥ ಒಂದು ಆಕಾಶ. 3ನೇ ಆಕಾಶ ನಮ್ಮ ಕಣ್ಣಿಗೆ ಕಾಣುವಂಥ ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ಕಾಣುವಂಥ ಒಂದು ಆಕಾಶ. ಹೀಗೆ 3 ಆಕಾಶಗಳ ಬಗ್ಗೆ ಬೈಬಲ್ದಲ್ಲಿ ವಿವರಣೆ ಉಂಟು. ಹೀಗೆ ಒಟ್ಟಿನಲ್ಲಿ ನಾವು ನೋಡ್ತೇವೆ 1ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ ದೇವರು ಮಾಡಿದ ಸೃಷ್ಟಿಯ ಬಗ್ಗೆ ಹೇಳಿದ್ದುಂಟು. ಒಬ್ಬನೇ ದೇವರು
ಸಮಸ್ತವನ್ನು ಸೃಷ್ಟಿ ಮಾಡಿದ್ದಾನೆ. ಇನ್ನೊಂದು ವಾಕ್ಯವನ್ನು ಕೂಡ ಓದಿ ಈ ಒಂದು ವಿಷಯವನ್ನು ಇಲ್ಲಿಗೆ ನಿಲ್ಲಿಸುವಂಥದ್ದು ಒಳ್ಳೆಯದು ಅಂತ ನಾನು ನೆನೆಸ್ತಾ ಇದ್ದೇನೆ. ದೇವರು ಸೃಷ್ಟಿಕರ್ತನು ಎಂಬುದಕ್ಕೆ 2 ಅರಸುಗಳ ಪುಸ್ತಕ ಅದರ 19ನೇ ಅಧ್ಯಾಯಕ್ಕೆ ಬರುವಾಗ, ಆತನಿಗೆ ಕೆರುಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂ ರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ. ಸಾಕು, ಇಲ್ಲಿ ನೋಡ್ತೇವೆ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ. ಅಂದರೆ ಒಬ್ಬನೇ ದೇವರಿದ್ದಾನೆ. ಸತ್ಯವೇದ ಸ್ಪಷ್ಟವಾಗಿ ಪ್ರಕಟಿಸ್ತಾ ಉಂಟು. ಯಾಕಂತೇಳಿದರೆ ಈ ವಿಷಯದಲ್ಲಿ ಭಾಳ ಜನರಿಗೆ ಗೊಂದಲ ಉಂಟು. ದೇವರು ಹೇಳ್ತಾ ಇದ್ದಾರೆ, ನಾನಲ್ಲದೆ ಬೇರೆ ಯಾರೂ ನಿಮಗೆ ಬೇರೆ ಯಾವ ದೇವರು ಇರಬಾರ್ದು. ಯಾಕೆ ಅಂತೇಳಿದ್ರೆ ನನ್ನ ವಿನಃ ಯಾರೂ ಇಲ್ಲ, ಆದಿಯು ನಾನೇ ಅಂತ್ಯವೂ ನಾನೇ. ಇನ್ನೂ ದೇವರು ಹೇಳ್ತಾ ಇದ್ದಾರೆ, ನಾನು ಹೊರತು ದೇವರೇ ಇಲ್ಲ. ಇನ್ನು ನಾವು ನೋಡ್ತಾ ಇದ್ದೇವೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯರ ನಡುವೆ ಮಧ್ಯಸ್ಥನು ಒಬ್ಬನೇ. ದೇವರು ಒಬ್ಬನೇ ಎಂಬುದಾಗಿ ನೀನು ನಂಬುತ್ತಿ, ಅದು ಒಳ್ಳೆಯದು. ಯಾಕಂತೇಳಿದರೆ ದೇವರು ಒಬ್ಬನೇ ಇದ್ದಾನೆ. ಇನ್ನೇನಾಗಿದೆ, ಆ ದೇವರೇ ಸಮಸ್ತವನ್ನು ಉಂಟು ಮಾಡಿದ್ದಾನೆ. ಆ ದೇವರು ಏನು ಮಾಡಿದ್ದಾನೆ, ಸಮಸ್ತವನ್ನು ಉಂಟು ಮಾಡಿದ್ದಾನೆ, ಸಮಸ್ತ ಪ್ರಪಂಚವನ್ನು ಉಂಟು ಮಾಡಿದ್ದಾನೆ, ಅಥವಾ ಬ್ರಹ್ಮಾಂಡವನ್ನು ಆತ ಉಂಟು ಮಾಡಿದ್ದಾನೆ. ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದಿರುವ ದೃಶ್ಯಗಳನ್ನು, ಅದೃಶ್ಯಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು, ಇನ್ನು ಮೃಗ ಪಶು ಪಕ್ಷಿಗಳು ಪ್ರತಿಯೊಂದನ್ನು, ಸಕಲ ಜೀವಜಾಲಗಳನ್ನು, ಇನ್ನು ಬಂದು ಮನುಷ್ಯರನ್ನು, ಸಮಸ್ತವನ್ನು ಆತನೇ ಉಂಟು ಮಾಡಿದ್ದಾನೆ. ಏಕಕೋಶ ಜೀವಿಯಿಂದ ಹಿಡಿದು, ಏಕಕೋಶ ಜೀವಿ ಅದು ಕೂಡ ಒಂದು ಜೀವಿನೇ, ಅದು ಒಂದು ಜೀವಿ ಅಲ್ಲ, ಬಹಳಷ್ಟು ಜೀವಿಗಳಿದ್ದಾವೆ ಏಕಕೋಶ ಜೀವಿಗಳು. ಏಕಕೋಶ ಜೀವಿಗಳಿಂದ ಹಿಡಿದು ಅತ್ಯಂತ ಸೃಷ್ಟಿಯ ಮಕ್ಕುಟ್ಟದಂತಿರುವ, ಮಕ್ಕುಟ್ಟವಾಗಿರುವ, ಮಕ್ಕುಟ್ಟದಂತಿರುವ ಅಂತ ಹೇಳೋದಕ್ಕಿಂತಲೂ ಮಕ್ಕುಟ್ಟವೇ ಆಗಿ ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯನವರೆಗೆ, ಇನ್ನು ಬೃಹತ್ ಶರೀರವುಳ್ಳಂಥ ಆನೆ ತಿಮಿಂಗಲದವರೆಗೆ ಪ್ರತಿಯೊಂದನ್ನು ಆತನೇ ಉಂಟು ಮಾಡಿದ್ದಾನೆ. ಯಾಕಂತ ಹೇಳಿದರೆ ಲೋಕದಲ್ಲಿ ಮನುಷ್ಯನ ಕಣ್ಣಿಗೆ ಕಾಣಿಸುವಂಥ ಅತ್ಯಂತ ದೊಡ್ಡ ಒಂದು ಜೀವಿ ಅಂತ ಹೇಳಿದರೆ ತಿಮಿಂಗಲ. 20 ಆನೆಗಳಷ್ಟು ಗಾತ್ರ ಇರ್ತದಂತೆ ದೊಡ್ಡ ಒಂದು ತಿಮಿಂಗಲಕ್ಕೆ. 20 ಭೂಮಿ ಮೇಲೆ ಸಂಚರಿಸುವ ಅತ್ಯಂತ ದೊಡ್ಡ ಪ್ರಾಣಿ ಅಂತ ಹೇಳಿದರೆ ಆನೆ. ಆದರೆ ಒಂದು ಸಮುದ್ರದಲ್ಲಿರುವಂಥ ದೊಡ್ಡ ತಿಮಿಂಗಿಲ 20 ಆನೆಗಳಷ್ಟು ಇರ್ತದಂತೆ. ಏಕಕೋಶ ಜೀವಿಯಿಂದ ಹಿಡಿದು ಆನೆಯ ಗಾತ್ರದವರೆಗೆ, ಇನ್ನು ತಿಮಿಂಗಿಲದ ಗಾತ್ರದವರೆಗೆ ಇದ್ದರು. ಈ ಭೂಮಿಯಲ್ಲಿ ಕಾಣುವಂಥ ಹಚ್ಚ ಹಸಿರಿನಿಂದ ಅಥವಾ ಏನು ಗಿಡ ಮುಳ್ಳು ಹೂವು ಹಣ್ಣು ಏನಿದ್ರೂ ಕೂಡ ಈ ಕಣ್ಣಿಗೆ ಕಾಣುವ ಕಾಣದಿರುವಂಥ ಸಮಸ್ತವನ್ನು ಉಂಟು ಮಾಡಿದಂಥವನು ದೇವರಾಗಿದ್ದಾನೆ. ಆತ ಇನ್ನೂ ಕೂಡ ದೇವರ ವಾಕ್ಯ ಹೇಳ್ತದೆ, ದೇವದೂತರನ್ನು ಅಥವಾ ಅದೃಶ್ಯ ಜೀವಿಗಳನ್ನು ಉಂಟು ಮಾಡಿದ್ದಾನೆ. ಏಕಕೋಶ ಜೀವಿಗಳು ನಮ್ಮ ಕಣ್ಣಿಗೆ ಅದರ ಗಾತ್ರ ಸಣ್ಣದಾಗಿರುವುದರಿಂದ ಕಾಣೋದಿಲ್ಲ. ಆದರೆ ದೇವದೂತರುಗಳು ಅವರು ಗಾತ್ರದಲ್ಲಿ ದೊಡ್ಡವರಾಗಿದ್ದರೂ ಕೂಡ ದೇವರು ಅವರನ್ನ ಆತ್ಮಜೀವಿಗಳನ್ನಾಗಿ ಮಾಡಿದ್ದಾನೆ. ಹಾಗೆ ಸಮಸ್ತವನ್ನು ಉಂಟು ಮಾಡಿದಂಥ ದೇವರು ಏಕಸತ್ಯ ದೇವರಾಗಿರುವಂಥ ಸೃಷ್ಟಿಕರ್ತನಾಗಿರುವಂಥ ದೇವರು ಎಂಬುದಾಗಿ ಸತ್ಯವೇದ ನಮಗೆ ಪ್ರಕಟಿಸ್ತಾ ಇದೆ. ಪ್ರೀತಿಯ ವೀಕ್ಷಕರೇ, ಈ ಒಂದು ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಇವತ್ತು ದೇವರ ಕುರಿತಾಗಿ ಒಂದು ನಮಗೆ ಸ್ಪಷ್ಟವಾದ ಒಂದು ಪರಿಕಲ್ಪನೆಯನ್ನು ಉಂಟು ಮಾಡಿದ್ದಾರೆ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ. ದೇವರು ಯಾರಾಗಿದೆ? ದೇವರು ಒಬ್ಬನೇ ಆಗಿದ್ದಾನೆ. ಆತನು ಸೃಷ್ಟಿ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ, ಕಣ್ಣಿಗೆ ಕಾಣುವಂಥ ಕಣ್ಣಿಗೆ ಕಾಣದಂಥ ಪ್ರತಿಯೊಂದು ಸಂಗತಿಗಳನ್ನು ಉಂಟು ಮಾಡಿದ ಒಬ್ಬನೇ ದೇವರಾಗಿದ್ದಾನೆ. ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಒಂದು ವೇಳೆ ಈ ಸತ್ಯವೇದದಲ್ಲಿ ಹೇಳುವಂಥ ಈ ವಾಕ್ಯವನ್ನು ನೀವು ಒಪ್ಪಿಕೊಂಡು ನೀವು ನಿಮ್ಮ ಜೀವಿತ ದೇವರ ಕೈಗೆ ಕೊಡಿರಿ ಎಂಬುದಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾರಾದರೂ ಒಪ್ಪಿಕೊಡುವುದಾದರೆ ಆತನ ನಿಮ್ಮ ಹೃದಯದಲ್ಲಿ ಕರೀರಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ಈ ದೇವರ ಕುರಿತಾಗಿ ಇನ್ನೊಂದು ಸಂಚಿಕೆಯಲ್ಲಿ ನಾವು ಮುಂದುವರಿಸಲಿಕ್ಕಿದೆ. ದೇವರು ಯಾರಾಗಿದ್ದಾನೆ, ಆತನ ಗುಣಲಕ್ಷಣಗಳೇನೆಂಬುದಾಗಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಸ್ವಸ್ಥ ಬೋಧನೆ ನಮಗೆ ಕಲಿಸಿಕೊಡ್ತಿರುವಂಥ ದೇವಸೇವಕರಿಗೆ ಆಶ್ರಯ ಟಿ ಪರವಾದಂಥ ವಂದನೆಗಳು. ಫಸ್ಟ್ ಪ್ರೈಸ್ ದ ಲಾರ್ಡ್. ಪ್ರೀತಿಯ ವೀಕ್ಷಕರು, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.